ಹಾಯ್ ಹಲೋ ನಮಸ್ಕಾರ. ನಾನು ಜವಳಿ ವೀರಣ್ಣ, ಜೆಮಿನಿ ಕ್ವೀನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ಹೊಸ ವರ್ಷದ ಮೊದಲನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ 2024ರಲ್ಲಿ ಭಾರತ ಸರ್ಕಾರ ಹೊರಡಿಸಿದ ಅತ್ಯಧಿಕ ಅಮೃತ ಮಹೋತ್ಸವದ ಸವಿ ನೆನಪಿನ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ನೋಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ 1950ರಲ್ಲಿ ಭಾರತ ಸರ್ಕಾರ ಹೊರಡಿಸಿದ ಪ್ರಪ್ರಥಮ ನಾಣ್ಯಗಳ ಇತಿಹಾಸವನ್ನು ತಿಳಿಸಿದ್ದೇನೆ. ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ 1947ರಲ್ಲಿ ಸಿಕ್ಕರೂ ಸಹ ಭಾರತ ಸರ್ಕಾರ ಯಾವುದೇ ನಾಣ್ಯಗಳನ್ನು ಹೊರಡಿಸಲಿಲ್ಲ. 1947ರಿಂದ 1950ರವರೆಗೆ ಮೊದಲಿನ ಬ್ರಿಟಿಷ್ ಕಾಲದ ನಾಣ್ಯಗಳನ್ನೇ ಚಲಾವಣೆ ಮಾಡಲಾಯಿತು. 1950 ಜನವರಿ 26ರಂದು ಭಾರತ ದೇಶವು ಗಣರಾಜ್ಯವಾಗಿ ಸಂವಿಧಾನ ಜಾರಿಗೆ ಆಯಿತು. ನಂತರ ಆಗಸ್ಟ್ 15, 1950ರಂದು ಭಾರತ ಗಣರಾಜ್ಯದ ಹೊಸ ನಾಣ್ಯಗಳು ಪ್ರಾರಂಭವಾದವು. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ಇದ್ದ ಆಣೆ ಪದ್ಧತಿಯನ್ನು ಮುಂದುವರಿಸಿ ಸ್ವತಂತ್ರ ಭಾರತದ ಪ್ರಥಮ ನಾಣ್ಯಗಳನ್ನು ಆಣೆ ಪದ್ಧತಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಬ್ರಿಟಿಷರ ನಾಣ್ಯದಲ್ಲಿ ಅವರ ಅಧಿಕಾರಾವಧಿಯಲ್ಲಿ ರಾಜನ ಮುಖವನ್ನೇ ಮುದ್ರಿಸಲಾಗುತ್ತಿತ್ತು. ಆದರೆ ಭಾರತೀಯ ಹೊಸ ನಾಣ್ಯಗಳಲ್ಲಿ ರಾಜನ ಬದಲಿಗೆ ಸಿಂಹಬೋಧಿಗೆ ಅಂದರೆ ಅಶೋಕ ಸ್ತಂಭದ ಚಿತ್ರವನ್ನು ಮುದ್ರಿಸಲಾಯಿತು. ಹೊಸ ನಾಣ್ಯದ ಪದ್ಧತಿ 1 ಪೈಸ್, ಅರ್ಧ ಆಣೆ, 1 ಆಣೆ, 2 ಆಣೆ, ಕಾಲು ರೂಪಾಯಿ ಅಂದರೆ 4 ಆಣೆ, ಅರ್ಧ ರೂಪಾಯಿ ಅಂದರೆ 8 ಆಣೆ, 1 ರೂಪಾಯಿ ಅಂದರೆ 16 ಆಣೆಯ ಲೆಕ್ಕದಲ್ಲಿ ನಾಣ್ಯಗಳು ಪ್ರಾರಂಭವಾದವು. ಸ್ನೇಹಿತರೆ, ಈ ಎಲ್ಲ ನಾಣ್ಯಗಳ ಇತಿಹಾಸವನ್ನು ಮುಂದೆ ತಿಳಿಸುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಪ್ಲಿಟ್ ಮಾಡದೆ ಕೊನೆಯವರೆಗೂ ನೋಡಿ, ನಾಣ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಿ. 1950ರಲ್ಲಿ ಹೊರಟ ಪ್ರಪ್ರಥಮ ನಾಣ್ಯ 1 ಪೈಸ್. 1 ಪೈಸ್ ಅಂದರೆ 3 ಪೈಗಳಿಗೆ ಸಮ. ಈ ನಾಣ್ಯವು ವೃತ್ತಾಕಾರವಾಗಿದ್ದು ಇದು ಕಂಚಿನ ನಾಣ್ಯವಾಗಿದೆ. ಇದರಲ್ಲಿ ಕಾಪರ್ 97%, ಜಿಂಕ್ 2.5%, ಟಿನ್ 0.5% ಲೋಹ ಮಿಶ್ರಣವಿದ್ದು ಈ ನಾಣ್ಯದ ತೂಕ 2.92 ಗ್ರಾಮ್ ಇದ್ದು ವ್ಯಾಸ 21 mm ಹಾಗೂ ದಪ್ಪ 1.14 mm ಇದೆ. ಮುಂಭಾಗ. ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹಬೋಧಿಗೆ ಇದ್ದು ಅದರ ಕೆಳಗೆ ನಕ್ಷತ್ರ ಚಿಹ್ನೆ ಇದೆ. ನಾಣ್ಯದ ಒಳಪರಿಧಿಗೆ ಸುತ್ತಲೂ ಇಂಗ್ಲಿಷ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ. ಹಿಂಭಾಗ. ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಓಡುತ್ತಿರುವ ಕುದುರೆಯ ಚಿತ್ರವಿದ್ದು ಅದರ ಕೆಳಗೆ ವರ್ಷ ಮತ್ತು ಟಂಕಸಾಲೆಯ ಚಿಹ್ನೆ ಇದೆ. ನಾಣ್ಯದ ಎಡಪರಿಧಿಗೆ 1 ಪೈಸ್ ಹಾಗೂ ಎಡಪರಿಧಿಗೆ ಹಿಂದಿಯಲ್ಲಿ 1 ಪೈಸಾ ಅಂತ ಆಲೇಖವಿದೆ. ಈ 1 ಪೈಸ್ ನಾಣ್ಯವು 1950ರಿಂದ 1955ರವರೆಗೆ ಒಟ್ಟು 6 ಮಾಲಿಕೆಯಲ್ಲಿ ಹೊರಟಿದ್ದು ಇವು ಮುಂಬೈ, ಕಲ್ಕತ್ತಾ ಹಾಗೂ ಹೈದರಾಬಾದ್ ಟಂಕಸಾಲೆಯಿಂದ ಹೊರಟಿರುತ್ತವೆ. 1950ರಲ್ಲಿ ಪ್ರಪ್ರಥಮವಾಗಿ ಹೊರಟ ಅರ್ಧ ಆಣೆಯ ನಾಣ್ಯ. ಅರ್ಧ ಆಣೆಗೆ 2 ಪೈಸ್ ಸಮ. ಈ ನಾಣ್ಯವು ಚೌಕಾಗಿದ್ದು ರೌಂಡ್ ಕಾರ್ನರ್ಗಳಿರುತ್ತವೆ. ಇದರಲ್ಲಿ 75% ಕಾಪರ್, 25% ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ. ಈ ನಾಣ್ಯದ ತೂಕ 92 ಗ್ರಾಮ್ ಇದ್ದು ವ್ಯಾಸ 19.08 mm ಹಾಗೂ ದಪ್ಪ 1.45 mm ಇದೆ. ಮುಂಭಾಗ. ನಾಣ್ಯದ ಒಳಪರಿಧಿಗೆ ವರ್ತುಳವಿದ್ದು ಮಧ್ಯದಲ್ಲಿ ಸಿಂಹಬೋಧಿಗೆ ಇದೆ. ಅದರ ಸುತ್ತಲೂ ಇಂಗ್ಲಿಷ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ. ಹಿಂಭಾಗ. ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಹೋರಿಯ ಚಿತ್ರವಿದ್ದು ಅದರ ಕೆಳಗೆ ವರ್ಷ ಮತ್ತು ಟಂಕಸಾಲೆಯ ಚಿಹ್ನೆ ಇದೆ. ಅದರ ಎಡಕ್ಕೆ ಇಂಗ್ಲಿಷ್ನಲ್ಲಿ ಹಾಫ್ ಅಣ ಹಾಗೂ ಹಿಂದಿಯಲ್ಲಿ ಬಲಕ್ಕೆ ಆಧಾ ಅಣ ಅಂತ ಆಲೇಖವಿದೆ. ಈ ಅರ್ಧ ಆಣೆಯ ನಾಣ್ಯ 1950, 1954 ಹಾಗೂ 1955ರಲ್ಲಿ ಒಟ್ಟು 3 ಮಾಲಿಕೆಯಲ್ಲಿ ಹೊರಟಿದ್ದು ಮುಂಬೈ ಮತ್ತು ಕಲ್ಕತ್ತಾ ಟಂಕಸಾಲೆಯಿಂದ ಹೊರಟಿರುತ್ತವೆ. 1950ರಲ್ಲಿ ಪ್ರಪ್ರಥಮವಾಗಿ ಹೊರಟ 1 ಆಣೆಯ ನಾಣ್ಯ. 1 ಆಣೆಗೆ 4 ಪೈಸ್ ಸಮ.
ಈ ನಾಣ್ಯವು ಸ್ಕ್ಯಾಲೋಪ್ಡ್ ಶೇಪ್ ಅಂದರೆ 12 ಪಾರ್ಶ್ವಗಳ ನಾಣ್ಯವಾಗಿದೆ. ಈ ನಾಣ್ಯದಲ್ಲಿ ಕಾಪರ್ 75% ಮತ್ತು ನಿಕ್ಕಲ್ 25% ಲೋಹ ಮಿಶ್ರಣವಿದ್ದು ಇದರ ತೂಕ 3.88 ಗ್ರಾಂ ಇದ್ದು ವ್ಯಾಸ 21 mm ಹಾಗೂ ದಪ್ಪ 1.57 mm ಇರುತ್ತದೆ. ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿ ಬೂದಿಗೆ ಇದೆ. ನಾಣ್ಯದ ಪರಿಧಿಗೆ ಸುತ್ತಲೂ ಇಂಗ್ಲಿಷ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ. ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಹೋರಿಯ ಚಿತ್ರವಿದೆ. ನಾಣ್ಯದ ಎಡ ಪರಿಧಿಗೆ ಇಂಗ್ಲಿಷ್ನಲ್ಲಿ 1 ಆಣ ಮತ್ತು ಬಲ ಪರಿಧಿಗೆ ಹಿಂದಿಯಲ್ಲಿ 1 ಆಣ ಅಂತ ಆಲೇಖವಿದ್ದು ಚಿತ್ರದ ಕೆಳಗೆ ವರ್ಷ ಮತ್ತು ಟಂಕಸಾಲೆಯ ಚಿಹ್ನೆ ಇದೆ. ಈ 1 ಆಣೆ ನಾಣ್ಯವು 2 ಮಾಲಿಕೆಯಲ್ಲಿ 1950 ಮತ್ತು 1954ರಲ್ಲಿ ಬಾಂಬೆ ಟಂಕಸಾಲೆಯಿಂದ ಮಾತ್ರ ಹೊರಟಿರುತ್ತವೆ. 1950ರಲ್ಲಿ ಪ್ರಪ್ರಥಮವಾಗಿ ಹೊರಟ 2 ಆಣ ನಾಣ್ಯ. ಈ ನಾಣ್ಯವು ಚಚ್ಚೌಕಾರವಿದ್ದು ರೌಂಡ್ ಕಾರ್ನರ್ಗಳಿರುತ್ತವೆ. ಈ ನಾಣ್ಯದಲ್ಲಿ ಕಾಪರ್ 75% ಮತ್ತು ನಿಕ್ಕಲ್ 25% ಲೋಹ ಮಿಶ್ರಣವಿರುತ್ತದೆ. ಇದರ ತೂಕ 5.78 ಗ್ರಾಂ, ವ್ಯಾಸ 25.4 mm ಹಾಗೂ ದಪ್ಪ 1.73 mm ಇರುತ್ತದೆ. ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿ ಬೂದಿಗೆ ಇದೆ. ನಾಣ್ಯದ ಒಳಪರಿಧಿಗೆ ಸುತ್ತಲೂ ಇಂಗ್ಲಿಷ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ. ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಹೋರಿಯ ಚಿತ್ರವಿದ್ದು ಅದರ ಕೆಳಗೆ ವರ್ಷ ಮತ್ತು ಟಂಕಸಾಲೆಯ ಚಿಹ್ನೆ ಇದೆ. ನಾಣ್ಯದ ಎಡ ಪರಿಧಿಗೆ ಇಂಗ್ಲಿಷ್ನಲ್ಲಿ 2 ಆಣ ಮತ್ತು ಬಲ ಪರಿಧಿಗೆ ಹಿಂದಿಯಲ್ಲಿ 2 ಆಣ ಅಂತ ಆಲೇಖವಿದೆ. ಈ 2 ಆಣೆ ನಾಣ್ಯವು 1950, 1954 ಮತ್ತು 1955ರಲ್ಲಿ ಒಟ್ಟು 3 ಮಾಲಿಕೆಯಲ್ಲಿ ಬಾಂಬೆ ಟಂಕಸಾಲೆಯಿಂದ ಮಾತ್ರ ಹೊರಡಿಸಲಾಗಿದೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ 1 ಪೈಸ್, ಅರ್ಧ ಆಣೆ, 1 ಆಣೆ ಹಾಗೂ 2 ಆಣೆಯ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಸವಿಸ್ತರವಾಗಿ ನೋಡಿದ್ರಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಆಣೆ ಪದ್ಧತಿಯ ನಾಣ್ಯಗಳ ಇತಿಹಾಸವನ್ನು ತಿಳಿಸುತ್ತೇನೆ. ದಯವಿಟ್ಟು ಮುಂದಿನ ವಿಡಿಯೋ ಕಾಯ್ತಾ ಇರ್ರಿ. ಈ ಅಪರೂಪದ ಆಣೆ ಪದ್ಧತಿಯ ಹಳೆಯ ನಾಣ್ಯಗಳ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಒಂದು ಲೈಕ್ ಕೊಡಿ. ಇದುವರೆಗೂ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.